ಹಜ್ಜಿನ ಎಲ್ಲ ಕರ್ಮಗಳು ನೋಡಿದ್ದಾರೆ ನೀವು, ಅದು ಯಾಕೆ ಎಂದು ಕೇಳಲಿಕ್ಕಿಲ್ಲ. ಅದು ನಾವು ಅಲ್ಲನ್ನು ಅನುಸರಿಸೋದು ಮಾತ್ರ. ಅಲ್ಲಾಹಳ ಪ್ರವಾದಿ ಏನು ಹೇಳಿದ್ದಾರೆ ಅದನ್ನು ಮಾಡುವುದು ಅಷ್ಟೇ ನಮಗಿರುವುದು. ಇಹ್ರಾಮ್ ಎಂದರೆ ಏನು? ಹಜ್ಜಿಗೆ ಬೇಕಾದಂತಹ ಇಹ್ರಾಮಿಗೆ ಒಂದು ಸಮಯ ಸ್ಥಳ ಉಂಟು. ನಮಗೆ ಹಜ್ಜಿಗೆ ಹೋಗುವವರು ಜಗತ್ತಿನ 4 ಮೀಕಾತುಗಳಿವೆ. ಸರಿ, ನಮಗೆ ನಮ್ಮ ದೇಶದಲ್ಲಿ ಹೋಗುವಾಗ ಸಿಗುವಂಥ ಮೀಕಾತಿಗೆ ಮೊದಲು ನಾವು ಒಂದು ಸಂಕಲ್ಪ ಮಾಡುವುದು. ಅಲ್ಲ ಅರಫ, ಅದು ಹಜ್ ಎಂದರೆ ಅರಫಾಯಿಂದ ಅಷ್ಟು ವಿಶಿಷ್ಟವಾದಂಥ ಒಂದು ಸಂದರ್ಭ, ಅಲ್ಲಾಹನ ಪ್ರಾರ್ಥನೆಯನ್ನು ಸ್ವೀಕರಿಸುವಂತಹ ಒಂದು ಸ್ಥಳ. ಹಜ್ಜಿನಲ್ಲಿ ಅತಿ ವಿಶಿಷ್ಟವಾದಂತಹ ಒಂದು ವಿಷಯ ಅರಫ, ಅಲ್ಲಿ ನಿಲ್ಲಲೇಬೇಕು. ಬೇರೆ ಏನಾದರೂ ತಪ್ಪಿದರೆ ಏನಾದರೂ ಫಿದ್ಯಾ ಕೊಡ್ಬೋದು, ಅರಫ ತಪ್ಪಿದರೆ ಹಜ್ ಆಗೋದಿಲ್ಲ. ವೀಕ್ಷಕರೇ, ವಿಚಾರ ಜ್ಯೋತಿ ಮಾತುಕತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಸ್ಲಾಮಿನ 5 ಆಧಾರ ಸ್ತಂಭಗಳಲ್ಲಿ ಒಂದಾಗಿದೆ ಹಜ್. ದೈಹಿಕ ಮತ್ತು ಆರ್ಥಿಕ ಸಾಮರ್ಥ್ಯವಿರುವ ಪ್ರತಿಯೊಬ್ಬ ಮುಸ್ಲಿಂ ತನ್ನ ಜೀವಮಾನದಲ್ಲಿ ಒಮ್ಮೆ ನಿರ್ವಹಿಸಲೇಬೇಕಾದ ಕರ್ಮವಾಗಿದೆ ಹಜ್. ಹಜ್ ನಿರ್ವಹಿಸುವ ಕ್ರಮಗಳೇನು, ಹಜ್ಜನ್ನು ಯಾರು ನಿರ್ವಹಿಸಬೇಕು, ಹೇಗೆ ನಿರ್ವಹಿಸಬೇಕು ಎಂಬೆಲ್ಲ ವಿಚಾರದಲ್ಲಿ ಚರ್ಚಿಸಲು ನಮ್ಮೊಂದಿಗಿದ್ದಾರೆ ಯೂಸುಫ್ ಉಸ್ತಾದ್ ಬಜಾಲ್. ಅಸ್ಸಲಾಮು ಅಲೈಕುಂ. ವಿಚಾರ ಜ್ಯೋತಿ ವಿಶೇಷ ಮಾತುಕತೆ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ವಅಲೈಕುಮ್ ಅಸ್ಸಲಾಂ ವರಹಮತುಲ್ಲಾಹಿ ವಬರಕಾತು. ಇಂದು ನಾವು ಚರ್ಚಿಸುವಂತಹ ವಿಷಯ ನಿಮಗೆ ಗೊತ್ತಿರುವಂತೆ ಹಜ್. ಹಜ್ ಎಂದರೇನು, ಅದರ ಮಹತ್ವವೇನು? ಹಜ್ ಎಂದರೆ ಒಂದು ವಿಶಿಷ್ಟವಾದಂತಹ ಸಮಯ, ವಿಶಿಷ್ಟವಾದಂತಹ ದಿವಸ, ವಿಶಿಷ್ಟವಾದಂತಹ ಕೆಲವು ಆರಾಧನಾ ಕ್ರಮಗಳು ನಿರ್ವಹಿಸಲಿರುವಂತಹ ಒಂದು ವಿಶೇಷವಾದಂತಹ ಒಂದು ಕರ್ಮ, ಒಂದು ಆರಾಧನೆ ಆಗಿದೆ ಹಜ್ ಎಂಬುದು. ಅಂದರೆ ಆರಾಧನೆಗಳು ತುಂಬ ಇದೆ, ಉಪವಾಸ, ನಮಾಜು, ಇದೆಲ್ಲ ಆರಾಧನೆಗಳೇ. ಆದರೂ ಅದೆಲ್ಲ ನಾವು ನಿರ್ವಹಿಸಬೇಕಾದರೆ ನಾವು ಎಲ್ಲಿದ್ದೇವೆ ಅಲ್ಲಿ ನಿರ್ವಹಿಸಬಹುದು. ಹಜ್ ಎಂಬುದು ಹಾಗಲ್ಲ. ಹಜ್ ನಿರ್ವಹಿಸಲು ಅದಕ್ಕೆ ಬೇಕಾದ ಸ್ಥಳಕ್ಕೆ ತಲುಪಬೇಕು. ಅದರ ಕೆಲವು ಆರಾಧನಾ ಕರ್ಮಗಳು ಅದು ಎಲ್ಲೆಲ್ಲಿ ಮಾಡಬೇಕು ಅಲ್ಲೆಲ್ಲೇ ಮಾಡಬೇಕು. ಅದು ಯಾವ ದಿವಸದಲ್ಲಿ ಮಾಡಬೇಕು ಅದೇ ದಿವಸದಲ್ಲಿ ಮಾಡಬೇಕು. ಈ ರೀತಿಯಲ್ಲಿ ಇರುವಂತಹ ಒಂದು ವಿಶಿಷ್ಟ ಆರಾಧನಾ ಕರ್ಮವಾಗಿದೆ ಹಜ್. ಹಜ್ಜಿಗೆ ಇಸ್ಲಾಮಿನಲ್ಲಿ ಯಾವ ಸ್ಥಾನಮಾನ ಇದೆ? ಹಜ್ಜಿ ಅದೊಂದು ಅತಿ ದೊಡ್ಡ ಮಹತ್ವವಾದಂತಹ ಒಂದು ಆರಾಧನೆ. ಹಜ್ಜಿನ ಕುರಿತು ಹೇಳುವುದಾದರೆ ಅದರ ಮಹತ್ವದ ಕುರಿತು, ಒಬ್ಬನು ಅಲ್ಲಾಹನು ಪಡಬಹುದಾದಂಥ ಮಕ್ಬೂಲ್ ಮತ್ತು ಮಬ್ರೂರಾದಂಥ ಹಜ್ಜಿ ನಿರ್ವಹಿಸಿದರೆ ಅವನ ಒಂದು ಮಹತ್ವ ಅಂದರೆ ಅವನು ಆಗ ಜನಿಸಿದ ಮಗುವಿನಂತೆ ಆಗುತ್ತಾನೆ, ಅಂದರೆ ಸಂಪೂರ್ಣವಾಗಿ ಪಾಪಮುಕ್ತರಾಗುತ್ತಾರೆ. ಎರಡನೆಯದು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ, ಅಲ್ ಹಜ್ಜುಲ್ ಮಬ್ರೂರು ಲೈಸ ಲಹು ಜಜಾഉ ಇಲ್ಲಲ್ ಜನ್ನ. ಮಬ್ರೂರಾದ ಹಜ್ಜಿಗಿರುವಂತಹ ಪ್ರತಿಫಲ ಅದು ಸ್ವರ್ಗವಲ್ಲದೆ ಬೇರೇನೂ ಅಲ್ಲ. ಆ ರೀತಿಯಲ್ಲಿ ಸಂಪೂರ್ಣವಾಗಿ ದೋಷಮುಕ್ತರಾಗಿ ಅಲ್ಲಾಹನಿಗೆ ಸ್ವರ್ಗ ಪ್ರವೇಶಿಸಲು ಲಭಿಸಲು ಸಾಧ್ಯವಾಗುವಂತಹ ಒಂದು ವಿಶಿಷ್ಟ ಕರ್ಮವಾಗಿದೆ ಹಜ್. ಅದರ ಮಹತ್ವ ಅದಾಗಿದೆ. ಹಜ್ ಎಂಬುದು ಯಾರಿಗೆ ಕಡ್ಡಾಯವಾಗುತ್ತದೆ? ಹಜ್ಜಿ ಕಡ್ಡಾಯವಾಗಬೇಕಾದರೆ ಒಂದನೆಯದಾಗಿ ಸಾಂಪತ್ತಿಕವಾಗಿ ಅವರಿಗೆ ಸಾಧ್ಯವಿರಬೇಕು, ಎರಡನೇದಾಗಿ ಶಾರೀರಿಕ ಆರೋಗ್ಯವಿರಬೇಕು, ಮೂರನೆಯದಾಗಿ ಹೋಗಿ ಬರಲಿಕ್ಕಿರುವಂತಹ ಸೌಕರ್ಯಗಳಿರಬೇಕು. ಇದು 3 ಸೇರಿದಾಗ ಅವರ ಮೇಲೆ ಹಜ್ ಕಡ್ಡಾಯವಾಗುತ್ತದೆ. ಇದರಲ್ಲಿ 3ರಲ್ಲಿ ಯಾವುದೇ ಒಂದು ಇಲ್ಲದಿದ್ದರೆ, ಅವರಿಗೆ ಸಂಪತ್ತು ಉಂಟು, ಹೋಗಿ ಬರುವಂಥ ಸೌಕರ್ಯ ಉಂಟು, ಆರೋಗ್ಯ ಇಲ್ಲದಿದ್ದರೂ ಆಗುವುದಿಲ್ಲ. ಇನ್ನು 2 ಸಹ ಆರೋಗ್ಯ ಸಂಪತ್ತು ಉಂಟು, ಹೋಗಿ ಬರುವಂಥ ಸೌಕರ್ಯ ಇದ್ದರೆ ಅದು ಆಗುವುದಿಲ್ಲ. ಕೆಲವು ಸಂದರ್ಭದಲ್ಲಿ ಹಾಗೆ ಬಂತಲ್ಲ, ಕೊರೋನಾ ಸಮಯದಲ್ಲಿ ಅದನ್ನು ಬಂದ್ ಮಾಡಲಾಯಿತು, ಎಲ್ಲವೂ ಇದೆ, ಆದರೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಇದು 3 ಸಹ ಸೇರಿ ಬಂದಾಗ ಅವರ ಮೇಲೆ ಹಜ್ ಕಡ್ಡಾಯವಾಗುತ್ತದೆ. ಈಗ ಒಬ್ಬ ಹಜ್ಜನ್ನು ನಿರ್ವಹಿಸಬೇಕು ಅಂತ ಸಂಕಲ್ಪ ಮಾಡಿದವ, ಅವನು ಯಾವ ರೀತಿ ಸಿದ್ಧತೆಯನ್ನು ಮಾಡಬೇಕು? ಆ ಸಿದ್ಧತೆ ಎಂದರೆ ಮೊದಲನೆಯದಾಗಿ ಒಂದು ಮಾನಸಿಕವಾದ ಸಿದ್ಧತೆ ಮತ್ತು ಶಾರೀರಿಕವಾದಂತಹ ಸಿದ್ಧತೆ ಮತ್ತು ನಮ್ಮ ದಾಖಲೆಗಳು ಇರುವಂತಹ ಈ 3 ಸಿದ್ಧತೆಗಳು ಸಹ ಬೇಕದಕ್ಕೆ. ಮಾನಸಿಕವಾಗಿ ನಾವು ಸಂಪೂರ್ಣವಾಗಿ ಅಲ್ಲಾಹನ ಆರಾಧನೆಗೆ ನಾವು ಮಾಡಲಿಕ್ಕೆ ಬೇಕಾಗಿ ಅದಕ್ಕೆ ತಯಾರಾಗಬೇಕು. ಮತ್ತೊಂದು ಅಂದರೆ ನಮಗೆ ಇರುವಂತಹ ಹಕ್ಕು ಬಾಧ್ಯತೆಗಳಲ್ಲಿ ಅಲ್ಲಾಹನ ಮೇಲಿರುವ ಹಕ್ಕಿದೆ, ಮಾನವರ ಮೇಲಿರುವ ಹಕ್ಕಿದೆ. ಅಲ್ಲಾಹನ ಮೇಲಿರುವ ಹಕ್ಕುಗಳಲ್ಲಿ ನಾವೇನಾದರೂ ಚ್ಯುತಿ ಮಾಡಿದರೆ ಅಲ್ಲಾಹನೊಂದಿಗೆ ಪಶ್ಚಾತ್ತಾಪ ಪಡಬೇಕು. ಇನ್ನು ಮನುಷ್ಯರೊಂದಿಗೆ ಮಾನವರೊಂದಿಗಿರುವಂಥ ಹಕ್ಕು ಬಾಧ್ಯತೆಗಳೇನಾದರೂ ಇದ್ದರೆ ಅದು ಸಂಪೂರ್ಣವಾಗಿ ಅದನ್ನು ನಾವು ಕ್ಲಿಯರ್ಗೊಳಿಸಬೇಕು. ಯಾವ ರೀತಿಗೆ ಯಾರಿಗಾದರೂ ಹಣ ಏನಾದರೂ ಕೊಡಲಿಕ್ಕಿದ್ದರೆ ಅದನ್ನು ಕೊಟ್ಟು ಸಂದಾಯ ಮಾಡುವುದು. ಇನ್ನು ಏನಾದರೂ ಒಬ್ಬರ ಮನಸ್ಸಿಗೆ ನೋವಾಗುವಂತಹ ಮಾತು ವರ್ತನೆಗಳು ನಮ್ಮಲ್ಲಿ ಆಗಿದ್ದರೆ ಅವರಿಂದ ಅವರ ಕ್ಷಮೆ ಕೇಳುವುದು.
ಇನ್ನು ನಾವು ಏನಾದರೂ ಕೊಡಲಿಕ್ಕೆ ಇದ್ದರೆ ಹೀಗೆ ಮಾನವರೊಂದಿಗಿರೋ ಹಕ್ಕು ಬಾಧ್ಯತೆಗಳನ್ನು ಸಂಪೂರ್ಣವಾಗಿ ಕ್ಲಿಯರ್ ಮಾಡಿ ಅಲ್ಲಾಹನೊಂದಿಗಿರುವಂತಹ ಹಕ್ಕು ಬಾಧ್ಯತೆಗಳು ಚ್ಯುತಿಗೊಳಿಸಿದರೆ ಅಲ್ಲಾಹನೊಂದಿಗೆ ಪಶ್ಚಾತ್ತಾಪ ಪಟ್ಟು ಆ ರೀತಿಯಲ್ಲಿ ಅದಕ್ಕೆ ಒಂದುಗೊಳಿಸಬೇಕು. ಎರಡನೆಯದಾಗಿ ನಾನು ಒಂದು ಮಹಾ ಕಾರ್ಯಕ್ಕೆ ಹೋಗುತ್ತಾ ಇರೋದು ಆರೋಗ್ಯದ ಬಗ್ಗೆ ಪ್ರತ್ಯೇಕವಾಗಿ ಗಮನವಿರಿಸಬೇಕು. ಅಂದರೆ ಹಜ್ಜಿಗೆ ಹೋಗಬೇಕಾದರೆ ಅದು ಆರೋಗ್ಯ ಪ್ರಮುಖವಾಗಿದೆ. ಅಂದರೆ ನಾವು ಹೇಳೋದಾದ್ರೆ ಹಜ್ ಮಾಡಲಿಕ್ಕೆ ಬೇಕಾಗಿ ಯಾವುದೇ ವಯಸ್ಸಾಗುವ ಕಾಲವನ್ನು ಕಾಯಬೇಕಂತಿಲ್ಲ. ಅದರಲ್ಲಿ ಜನರಿಗೆ ಅಂತಹ ಒಂದು ಭಾವನೆ ಇದೆ. ಹಜ್ಜಲ್ಲ, ಅದು ಮತ್ತೆ ಮಾಡಬಹುದು. ನಿಜವಾಗಿ ಹಜ್ ಮಾಡಬೇಕಾದದ್ದು ಆರೋಗ್ಯವಂತ ಸಂದರ್ಭದಲ್ಲಿ ಯಾರಿಗೆ ಈ ಎಲ್ಲ ಸೌಕರ್ಯಗಳು ಒಟ್ಟು ಸೇರಿತ್ತೋ ಕೂಡಲೇ ಹಜ್ ಮಾಡಿಬಿಡಬೇಕು. ನಂತರ ಬೇರೆ ಎಲ್ಲ ಕೆಲಸವನ್ನು ಮಾಡ್ಬೋದು, ಮನೆ ಕಟ್ಟಬಹುದು, ಮಗಳ ಮದುವೆ ಮಾಡಬಹುದು. ಈ ರೀತಿಯಲ್ಲಿ ಕೆಲವರು ಇದನ್ನೆಲ್ಲ ಮಾಡಿ ನಂತರ ನೋಡುವಂತ ಭಾವಿಸುತ್ತಾರೆ. ನಂತರ ನೋಡುವಾಗ ಕೆಲವೊಮ್ಮೆ ಆರೋಗ್ಯ ಹಾಳಾಗುತ್ತದೆ, ಕೆಲವೊಮ್ಮೆ ಸಾಂಪತ್ತಿಕವಾಗಿ ಅವರಿಗೆ ಮೊದಲ ಅಷ್ಟು ಸ್ಥಿತಿವಂತರಾಗಿರುವುದಿಲ್ಲ, ಅಲ್ಲಿದ್ದರೆ ಏನಾದರೂ ಹೋಗಿ ಬರಲಿಕ್ಕಿರುವಂಥ ಸೌಕರ್ಯಗಳು ಇಲ್ಲದಾಗುತ್ತದೆ. ಈ ರೀತಿಯಲ್ಲಿ ಹಜ್ ಮಾಡದಿರಲು ಸಾಧ್ಯವಾಗುತ್ತದೆ. ಅಂದರೆ ಹಜ್ ಮಾಡಲು ಸಾಧ್ಯವಿರುವವರು ಹಜ್ ಮಾಡಲೇಬೇಕು. ಅದು ಮಾಡದೇ ಇರುವುದು ಮಹಾ ತಪ್ಪು ಅಂತ ಹೇಳಲಾಗಿದೆ. ಸಾಧ್ಯವಿದ್ದೂ ಸಹ ಮಾಡದಿರುವುದು. ಅದರಿಂದಾಗಿ ಕೂಡಲೇ ಅಂತಹ ಕರ್ಮಗಳನ್ನು ನಾವು ಮತ್ತೊಂದು ದಾಖಲೆಗಳನ್ನು ಸರಿಪಡಿಸಿಕೊಳ್ಳಬೇಕು. ಬಹಳ ಪ್ರಮುಖ ಅದು. ನಾವೆಲ್ಲ ಸರಿಯಾಗಿ ನಮ್ಮ ದಾಖಲೆಗಳಲ್ಲಿ ಏನಾದರೂ ತಪ್ಪಿದ್ದರೆ ಎಲ್ಲಿವರೆಗೆ ಅಲ್ಲಿ ತಲುಪಿ ಕೂಡ ಸಹ ನಾವು ಹಿಂದೆ ಬರಬೇಕಾದಂಥ ಪರಿಸ್ಥಿತಿ ಬರಬಹುದು. ಅದನ್ನು ಸರಿಯಾದ ರೀತಿಯಲ್ಲಿ ಯಾವ ದಾಖಲೆ ಅಂದರೆ ನಮಗೆ ಒಂದು ಪಾಸ್ಪೋರ್ಟು, ಮತ್ತೊಂದು ವೀಸಾ, ಮತ್ತೊಂದು ನಾವು ಆರೋಗ್ಯ ಇದು ಮಾಡ್ತಾರೆ, ನಾವು ಇಂಜೆಕ್ಷನ್ ಕೊಡುವಂತಹ ಒಂದು ಕಾರ್ಡ್ ಇದೆ ಅದು, ನಂತರ ನಮ್ಮ ಬೇರೆ ದಾಖಲೆಗಳು. ಅದಂದರೆ ನಾವು ಎಲ್ಲ ದಾಖಲೆಗಳನ್ನು ಕ್ರೋಢೀಕರಿಸಿ ಅದನ್ನು 3 ಮಾಡಬೇಕು, ಪಾರ್ಟ್ಸ್ ಮಾಡಬೇಕು. ಅದನ್ನು ಜೆರಾಕ್ಸ್ ಎಲ್ಲ ಮಾಡಿ ಅದರಲ್ಲಿ ಒಂದು ಪಾರ್ಟ್ಸನ್ನು ನಮ್ಮ ಮನೆಯಲ್ಲಿ ಇಡಬೇಕು, ಮತ್ತೊಂದು ಪಾರ್ಟ್ಸನ್ನು ನಮ್ಮ ಲಗೇಜ್ ಬ್ಯಾಗ್ನಲ್ಲಿ ಇಡಬೇಕು, ಮತ್ತೊಂದು ನಮ್ಮ ಹ್ಯಾಂಡ್ ಬ್ಯಾಗ್ನಲ್ಲಿ ಇಡಬೇಕು. ಇದು ಸುರಕ್ಷತೆಗಾಗಿ ಹೇಳೋದು. ಕೆಲವೊಮ್ಮೆ ಏನಾಗ್ಬಿಡ್ತಾರೆ, ಗಡಿಬಿಡಿಯಲ್ಲಿ ಈ ಪಾಸ್ಪೋರ್ಟ್ ಮತ್ತು ಇದನ್ನೆಲ್ಲ 2 ಲಗೇಜ್ ಬ್ಯಾಗ್ನಲ್ಲಿ ಹಾಕಿ ಎಲ್ಲ ಪ್ಯಾಕ್ ಮಾಡುವ ಸಂದರ್ಭದಲ್ಲಿ ಇಟ್ಬಿಡುತ್ತಾರೆ. ನಂತರ ನೆನಪಾಗೋದು ಎಲ್ಲಿ ಹೋಗಿ, ಏರ್ಪೋರ್ಟ್ನಲ್ಲಿ ಹೋಗಿ ನೆನಪಾಗೋದು, ಅದು ಲಗೇಜಲ್ಲಿ ಉಂಟು ಅಂತ. ಅಲ್ಲಿ ಮತ್ತೆ ಬಿಡಿಸಲಿಕ್ಕೆ ತುಂಬ ಕಷ್ಟ. ಅದೊಂದು ಲಗೇಜ್ ಬ್ಯಾಗ್ ಫ್ಲೈಟಿಗೆ ಹೋಗಿರ್ತದೆ, ಈ ರೀತಿಯಲ್ಲೆಲ್ಲ ಆಗುತ್ತದೆ. ಬಹಳ ಜಾಗ್ರತೆ ಬೇಕು. ಅದಕ್ಕಾಗಿ ಬಾರಿ ಆ ರೀತಿ ಮಾಡಬೇಕು. ನಮ್ಮ ಮನೆಯಲ್ಲಿ ಒಂದು ಕಾಪಿ ಇರಬೇಕು ಎಲ್ಲ ಇದರದ್ದು. ಕೆಲವೊಮ್ಮೆ ಏನಾದರೂ ಆದರೂ ಕೂಡ ಇದು ಮಾಡ್ಬೋದಲ್ಲ, ಅಂತಹ ತಯಾರಿಸಬೇಕಾಗ್ತದೆ. ಅದು ಸ್ವಲ್ಪ ಗಮನಿಸಿಡಬೇಕಾದಂತಹ ವಿಷಯಗಳು. ಈ ಒಂದು ವಿಚಾರ ಹೇಳಿದ್ರಿ, ಈ ದ್ವೇಷ ಮನುಷ್ಯನೊಂದಿಗೆ ಇಟ್ಟು, ಕೋಪ ಮನಸ್ತಾಪ ಇಟ್ಟು ಇಂಥವರು ಹಜ್ಜನ್ನು ನಿರ್ವಹಿಸಬಹುದಾ? ಅದುವೇ ನಾನು ಹೇಳಿದ್ದನ್ನೇ, ಮಾನವರಿಗೆ ಇರುವಂಥ ಹಕ್ಕು ಬಾಧ್ಯತೆಗಳನ್ನು ಅದು ಎಲ್ಲ ವಿಷಯದಲ್ಲ ಬಂದು ಕೋಪದಲ್ಲಿ ಇರುವವರಿಂದ ಯಾರು ಹೋಗಿ ರಾಜ್ಯ ಆಗಬೇಕು, ಮನಸ್ತಾಪವನ್ನು ಹೃದಯವನ್ನು ಕಂಪ್ಲೀಟ್ನವಾಗಿ ಶುದ್ಧಿಗೊಳಿಸಬೇಕು. ಅದು ಮಾನಸಿಕ ತಯಾರಿ ಎಂಬುದು ಅದರಲ್ಲಿ ಬರುತ್ತದೆ. ಆ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಸಹ ಹಕ್ಕು ಬಾಧ್ಯತೆಗಳನ್ನು ಪೂರೈಸುವುದು, ಏನಾದರೂ ಮನುಷ್ಯರ ಮಾತಿನಲ್ಲಿ ವರ್ತನೆಯಲ್ಲಿ ಬಂದಂತಹ ತಪ್ಪುಗಳನ್ನು ಕ್ಷಮಿಸಬೇಕಾಗಿ ಕೇಳಿಕೊಳ್ಳುವುದು, ನಾವು ಯಾರೊಂದಿಗೆ ಸಂಬಂಧವನ್ನು ಕಡಿದುಕೊಂಡಿದ್ದೇವೆ ಅಲ್ಲಿ ಅವರ ಸಂಬಂಧವನ್ನು ಸೇರಿಸುವುದು, ಅವರು ನನ್ನೊಂದಿಗೆ ಮಾತನಾಡುವುದಿಲ್ಲ, ನಾನು ಹೋಗುವುದಿಲ್ಲ, ಆ ರೀತಿಯಲ್ಲಿ ಮಾಡಬಾರದು. ಹಜ್ ಎಂಬುದು ನಮಗೆ ದೊಡ್ಡ ಒಂದು ಮಹಾ ಇಬಾದತ್, ಸಂಪೂರ್ಣವಾಗಿ ದೋಷಮುಕ್ತರಾಗುವಂತಹ ಒಂದು ಅವಕಾಶ. ಅದು ಇದ್ದೂ ಸಹ ನಾವು ಹೀಗೆ ಮಾಡುವುದಾದರೆ ನಮ್ಮ ಹಜ್ ಸ್ವೀಕರಿಸಲ್ಪಡಲು ಅದು ಅಡೆತಡೆಯಾಗುತ್ತದೆ. ಹಾಗೆ ಮಾಡಬಾರದು. ಹಜ್ಜಿನ ಕರ್ಮದಲ್ಲಿ ಇಹ್ರಾಮ್ ಅಂತ ಒಂದು ಪದ ಬಳಕೆ ಆಗ್ತದೆ. ಇಹ್ರಾಮ್ ಎಂದರೆ ಏನು? ಇಹ್ರಾಮ್ ಎಂದರೆ ನಿಜವಾಗಿ ನೋಡಿ, ನಮಾಜಿನಲ್ಲಿ ಸಹ ನೋಡಿ, ನಾವು ಪ್ರಥಮವಾಗಿ ನಮಾಜಿನಿಗೆ ಸ್ಟಾರ್ಟ್ ಮಾಡುವಾಗ ತಕ್ಬೀರತುಲ್ ಇಹ್ರಾಮ್ ಎಂದು ಹೇಳಲಾಗುತ್ತದೆ. ತಕ್ಬೀರತುಲ್ ಇಹ್ರಾಮಿನೊಂದಿಗೆ ನಮಾಜನ್ನು ಪ್ರಾರಂಭಗೊಳಿಸಿ ಸಲಾಮಿನೊಂದಿಗೆ ಕೊನೆಗೊಳಿಸುವುದು, ಇದು ನಮಾಜಿನ ಒಂದು ಕ್ರಮ. ಹಜ್ ಸಹ ಹಾಗೆ. ಹಜ್ಜಿಗೆ ಬೇಕಾದಂತಹ ಇಹ್ರಾಮಿಗೆ ಒಂದು ಸ್ಥಳ ಉಂಟು. ನಮ್ಮ ಹಜ್ಜಿಗೆ ಹೋಗುವವರು ಜಗತ್ತಿನ 4 ಮೀಕಾತುಗಳಿವೆ. ಅದರಲ್ಲಿ ನಮಗೆ ನಮ್ಮ ದೇಶದಲ್ಲಿ ಹೋಗುವಾಗ ಸಿಗುವಂಥ ಮೀಕಾತಿಗೆ ಮೊದಲು ನಾವು ಒಂದು ಸಂಕಲ್ಪ ಮಾಡುವುದು. ಮೀಕಾತ್ ಅಂದರೆ ಅದಕ್ಕೆ ನಿರ್ದಿಷ್ಟ ಸ್ಥಳ ಅದು ಕಾಬಕ್ಕೆ ತಲುಪುವವರಿಗೆ ಜಗತ್ತಿನ ಎಲ್ಲ 4 ಭಾಗಗಳಲ್ಲಿ ಸಹ ಇದೆ ನಿರ್ದಿಷ್ಟ ಸ್ಥಳ. ಆ ಸ್ಥಳ ದಾಟುವುದಕ್ಕಿಂತ ಮೊದಲು ನಾವು ಹಜ್ಜಿಗಾಗಿ ಒಂದು ಸಂಕಲ್ಪ ಮಾಡುವುದು. ಅಲ್ಲಾಹನಿಗಾಗಿ ಹಜ್ ನಿರ್ವಹಿಸಲು ನಾನು ಸಂಕಲ್ಪ ಮಾಡಿದ್ದೇನೆ ಎಂದು ನಿರ್ವಹಿಸುವುದರೊಂದಿಗೆ ನಮ್ಮ ಪುರುಷರಾದರೆ ಅವರಿಗೆ ಇರುವಂಥ ವಸ್ತ್ರಗಳನ್ನು, ಸಿವಿಲ್ ಡ್ರೆಸ್ಸನ್ನು ಚೇಂಜ್ ಮಾಡಿ 2 ಡ್ರೆಸ್ಗಳು ಅವರಿಗೆ ಹೊಲಿಯದಂತಹ 2 ವಸ್ತ್ರಗಳು, ಒಂದು ಉಟ್ಟುಕೊಳ್ಳಲು ಒಂದು ಮೈ ಮೇಲೆ ಹೊಯ್ದುಕೊಳ್ಳಲು 2 ಬಿಳಿ ವಸ್ತ್ರಗಳು, ಇದನ್ನು ಧರಿಸಿದಾಗ ಅದು ಇಹ್ರಾಮ್ ಅಂದಾಗುತ್ತೆ. ಅದಕ್ಕೆ ಹಜ್ಜಿಗಾಗಿ ಸಂಕಲ್ಪ ಮಾಡುವುದು. ಅದೇ ವಸ್ತು ಧರಿಸಬೇಕು. ಬೇರೆ ವಸ್ತ್ರ ಅದು ಇಬ್ರಾಹಿಂ ಅಲೈಹಿಸ್ಸಲಾಂ ಧರಿಸಿದಂಥ ಅದೇ ವಸ್ತ್ರ, ಅದೇ ಅನುಕರಣೆ ಆಗಿದೆ ಇಲ್ಲಿ ಬರುವುದು. ಹಜ್ಜಿನಲ್ಲಿ ನಾನು ಈಗ ಹೇಳಿದಂತಹ ತುಂಬ ಇಬ್ರಾಹಿಂ ಅಲೈಹಿಸ್ಸಲಾಂಗೆ ಸಂಬಂಧಿಸಿದಂತಹ ಹಲವು ವಿಷಯಗಳಿದೆ. ಅದರಲ್ಲಿ ಅದು ಸಹ ಆಗಿದೆ. ಮಾತ್ರ ಮಹಿಳೆಯರಿಗೆ ಆ ರೀತಿಯಲ್ಲಿಲ್ಲ. ಮತ್ತು ಇಹ್ರಾಮ್ ಧರಿಸಿದ ನಂತರ ಕೆಲವು ನಿಯಮ ನಿಬಂಧನೆಗಳೆಲ್ಲ ಇವೆ, ಅದನ್ನು ಮಾಡಬಾರದು ಎಂಬ ರೀತಿಯಲ್ಲಿದೆ.
ಮಹಿಳೆಯರಿಗೂ ಅವರಿಗೆ ಸಾಧಾರಣ ಡ್ರೆಸ್ಸೇ ಅವರಿಗೆ ಇರುವುದು, ಈ ರೀತಿಯಲ್ಲಿ ಇಲ್ಲ. ಮತ್ತು ವಿಶೇಷವಾಗಿರೋದೊಂದು ಮುಖ ಮುಚ್ಚಿಕೊಳ್ಳಬಾರದು, ಪುರುಷರಿಗಾದರೆ ತಲೆ ಮುಚ್ಚಿಕೊಳ್ಳಬಾರದು, ಮತ್ತು ನಮ್ಮ ಶರೀರದಲ್ಲಿರುವಂಥ ರೋಮ, ಕೂದಲು, ಉಗುರು ಇದೆಲ್ಲ ತೆಗೆಯಬಾರದು. ಅದೆಲ್ಲ ಮೊದಲೇ ಅದಕ್ಕೆ ಬೇಕಾದ ಸರಿ ಮಾಡಬೇಕು. ಸಂಕಲ್ಪ ಮಾಡಿದ ನಂತರ ಅದು ಸಂಕಲ್ಪ ಮಾಡಿದ ನಂತರ ಹಜ್ ಮುಗಿಯುವವರೆಗೆ ಅದು ನಮಗೆ ನಿಷಿದ್ಧವಾಗಿರುತ್ತದೆ. ಅಥವಾ ನೀವು ಮಾಡಿ ಹೋದರೆ ಅದಕ್ಕೆ ನೀವು ಫಿದೆ ಕೊಡಬೇಕಾಗುತ್ತದೆ. ಏನಂದರೆ ಸ್ವಲ್ಪ ಇದರಿಂದ ಬರ್ತದೆ, ಕೆಲವರು ಬಾಯಿಯಲ್ಲಿ ಕೈ ಹಾಕಿದಾಗ ಸಾಧಾರಣ ಉಗುರನ್ನು ಕಡಿಯುವಂತಹ ಒಂದು ಹ್ಯಾಬಿಟ್, ಅಭ್ಯಾಸ ಇರ್ತದೆ. ಇದೇ ರೀತಿಯಲ್ಲಿ ಇಹ್ರಾಮಿನ ಸಂದರ್ಭದಲ್ಲಿಯೂ ಹಾಗೆ ಅವ್ರು ಮಾಡಿಬಿಡ್ತಾರೆ. ನಿಜವಾಗಿ ಅದು ಕಚ್ಚಿ ತೆಗೆದರೆ ಅಂತಲ್ಲ, ಅದು ಇದು ಹೋಗ್ತದೆ. ಅಂದರೆ ನಿಮಗೆ ಅದಕ್ಕೆ ಬದಲಾಗಿ ಫಿದೆ ಕೊಡಬೇಕಾಗ್ತದೆ. ಒಂದು ಕೂದಲು ಮೂಗಿಗೆ ಹಾಕೋದು ಕೈ, ಅಲ್ಲಿಂದ ಒಂದು ಕೂದಲು ಇದು ಸಾಧಾರಣ ಬರ್ತದಲ್ಲ, ಇಹ್ರಾಮ್ ನಂತರ ಹಾಗೆ ಮಾಡಬಾರದು. ಈಗ ತುಂಬ ಜಾಗ್ರತೆಯಲ್ಲಿ ಇರಬೇಕು. ಯಾವಾಗ ಹಜ್ಜಿನ ಕರ್ಮ ಮುಗಿಯುವವರೆಗೆ, ತಹಲ್ಲಾದ ನಂತರ ಮತ್ತೆಲ್ಲ ಇದಾಗ್ತದೆ. ಈ ತವಾಫ್ ಅಂದ್ರೇನು? ತವಾಫ್ ಅಂದರೆ ಕಾಬಾವನ್ನು 7 ಬಾರಿ ಪ್ರದಕ್ಷಿಣೆ ಮಾಡುವುದು, ಸುತ್ತುವುದು. ಅದಕ್ಕೆ ನಿರ್ದಿಷ್ಟವಾದಂಥ ಒಂದು ಸ್ಥಳ ಇದೆ. ಅಲ್ಲಿ ಹಜರುಲ್ ಅಸ್ವದ್ ಎಂಬಂಥ ಕಲ್ಲಿನ ಒಂದು ಮೂಲೆಯಲ್ಲಿರುವಂಥ ಒಂದು ಕಲ್ಲು, ಅಲ್ಲಿಂದ ಪ್ರಾರಂಭಿಸಿ ಕಾಬಾವನ್ನು ನಮ್ಮ ಎಡಭಾಗಕ್ಕೆ ಮಾಡಿ 7 ಸಹ ಒಂದು ಪ್ರಾರಂಭ ಮಾಡಿ ಹಜರುಲ್ ಅಸ್ವದ್ ತಲುಪಿದಾಗ ಒಂದು ಸುತ್ತಾಯಿತು. ಅದೇ ರೀತಿಯಲ್ಲಿ 2, ಅದೇ ರೀತಿಯಲ್ಲಿ 3, ಈ ರೀತಿಯಲ್ಲಿ 7 ಸುತ್ತುಗಳನ್ನು ಪೂರ್ತಿಗೊಳಿಸುವುದು ಒಂದು ತವಾಫ್ ಅಂತ ಹೇಳೋದು. ತವಾಫ್ ಅದು ಅದೇ ರೀತಿಯಲ್ಲಿ ಆಗಬೇಕು. 7ಕ್ಕಿಂತ ಹೆಚ್ಚು ಮಾಡಬಾರ್ದು, ಕಡಿಮೆ ಮಾಡಬಾರ್ದು. ನಮಾಜಲ್ಲಿ 4 ರಕಾತ್ ಇದ್ದರೆ 4 ರಕಾತೇ ಮಾಡಬೇಕು. 7 ಸಲ ಕಾಬಾವನ್ನು ಪ್ರದಕ್ಷಿಣೆ ಮಾಡುವುದಕ್ಕೆ ತವಾಫ್ ಎಂದು ಹೇಳೋದು. ಅದಕ್ಕಾಗಿ ಈ ಸಫಾ ಮತ್ತು ಮರುವಾದಲ್ಲಿ ಸಹಿ ಮಾಡುವಂತಹ ಒಂದು ಕ್ರಮ ಇದೆ, ಅದರ ಬಗ್ಗೆ ವಿವರಿಸಿದ್ದು ನಮ್ಮ ವೀಕ್ಷಕರಿಗೆ ವಿವರಣೆ ನೀಡುವುದು. ಸಹಿ ಎಂದರೆ ಚರಿತ್ರೆಯಲ್ಲಿ ಅದು ಅಂದು ಹಾಜರ ರಲಿಯಲ್ಲಾಹುರವರು ತನ್ನ ಮಗನ ಇದು ನೀರಿಲ್ಲದ ಕಾರಣ ಚಡಪಡಿಸುತ್ತಿದ್ದಾಗ ನೀರಿಗಾಗಿ ಓಡಿದಂತಹ ಒಂದು ಸ್ಥಳವಾಗಿದೆ. ಸಫಾ ಮತ್ತು ಮರ್ವಾ ಅದು 2 ಪರ್ವತಗಳು. ಅದರ ಮಧ್ಯದಲ್ಲಿ ಕೆಳಭಾಗ ಇದೆ, ಎಡಭಾಗದಲ್ಲಿ ಎತ್ತರ ಇದೆ. ಅದರ ಕುರುಹುಗಳಿಗೆ ಈಗಲೂ ಇದೆ, ಅದೇ ಕಲ್ಲುಗಳೆಲ್ಲ ಅಲ್ಲಿ ಇಡಲಾಗಿದೆ. ಮಾತ್ರ ಬಿಲ್ಡಿಂಗ್ ಎಲ್ಲ ಇದೆ ಬಂದಿದೆ. ಅದು ಮಾತ್ರ ಅದರ ಕುರುಹುಗಳನ್ನು ಹಾಗೆ ಇಡಲಾಗಿದೆ. ಅಲ್ಲಿ ಸಫಾದಿಂದ ಪ್ರಾರಂಭಿಸಿ ಮರುವಾಕ್ಕೆ ಹೋಗೋದು, ಮರುವಾದಿಂದ ರಿಟರ್ನ್ ಸಫಾಕ್ಕೆ ಬರುವುದು. ಹೀಗೆ 7 ಬಾರಿ, ಅಂದರೆ ಸಫಾದಿಂದ ಮರುವಾಕ್ಕೆ 1, ಮರುವಾದಿಂದ ಸಫಾಕ್ಕೆ 2, ಮತ್ತು ಸಫಾದಿಂದ ಮರುವಾಕ್ಕೆ 3, ಹೀಗೆ 7ನೇ ಬಾರಿ ಆಗುವ ಮರುವಾದಲ್ಲಿ ನಾವು ಇರ್ತೇವೆ. ಆ 7 ಬಾರಿ ನಡೆದಾಡುವುದನ್ನು, ಅದರಲ್ಲಿ ಸಹ ಪುರುಷರಿಗೆ ಈ ಒಂದು ನಿರ್ದಿಷ್ಟ ಸ್ಥಳವಿದೆ, ಅಲ್ಲಿ ಒಂದು ಗ್ರೀನ್ ಲೈಟ್ ಹಾಕಲಾಗಿದೆ. ಅಲ್ಲಿ ಸ್ವಲ್ಪ ಸ್ಪೀಡಾಗಿ ಓಡಿ ಹೋಗಬೇಕು. ಅಂದರೆ ಒಂದು ಹಾಜರಾರವರು ಅದು ಓಡಿ ಹೋದದ್ದು ಸ್ವಲ್ಪ ಆ ಸಂದರ್ಭದಲ್ಲಿ ಮಗುವಿಗಾಗಿ ನೀರಿಗಾಗಿ ಚಡಪಡಿಸುತ್ತಿದ್ದಾಗ ಸ್ವಲ್ಪ ಫಾಸ್ಟ್ ಹೋದಂತಹ ಸ್ಥಳ. ಅಲ್ಲಿ ಪುರುಷರಿಗೆ ಹಾಗೆ ಓಡಬೇಕು, ಮಹಿಳೆಗೆ ಓಡಲಿಕ್ಕಿಲ್ಲ. ಮಹಿಳೆಗೆ ಪರವಾಗಿ ಅವರು ಓಡಿದ್ದಾರೆ, ಅಲ್ಲಿ ಪುರುಷರು ಓಡಿಲ್ಲ. ಆದರೆ ಅವರು ಓಡಿದ್ದಾರೆ, ಹಾಗೆ ಮಹಿಳೆಯವರು ಓಡಲಿಕ್ಕಿಲ್ಲ, ನಡೆಯಬೇಕು. ಈ ರೀತಿಯಲ್ಲಿ ನಡೆದಾಡುವುದು ಅದು ಹಜ್ಜಿನ ಒಂದು ವಾಜಿಬಾತಿನಲ್ಲೇ ಬಂದಿದೆ. ಅವ್ರ ಕರ್ಮ 7 ಸಲ ನಡೆದಾಡಬೇಕು. ಹಾಗೆ ಸಫಾದಿಂದ ಮರುವಾಕ್ಕೆ, ಅದೇ ರೀತಿಯಲ್ಲಿ ಸಫಾದಿಂದ ಸ್ಟಾರ್ಟ್ ಮಾಡಿ ಮರುವಾದಿಂದ ಸಫಾಕ್ಕೆ 7ನೇ ಬಾರಿಗೆ ಮರುವಾದಲ್ಲಿ ನಾವು ಇರ್ತೇವೆ. ಅಲ್ಲಿಗೆ ಒಂದು ಸಹಿ ಕೊನೆಗೊಳ್ಳುತ್ತದೆ. ಅದಕ್ಕೆ ಸಹಿ ಅಂತ ಹೇಳೋದು. ಅದಕ್ಕೆ ಈ ಹಜ್ಜಿ ಕರ್ಮದಲ್ಲಿ ಮಹತ್ವದ್ದು ಅಂದರೆ ಅರಫಾ ಮೈದಾನದಲ್ಲಿ ನಿಲ್ಲುವುದು, ಅದರ ಬಗ್ಗೆ ವೀಕ್ಷಕರಿಗೆ ವಿವರಣೆಯನ್ನು ನೀಡಬಹುದಾ? ಅದು ನೋಡಿ, ನಾವು ಹಜ್ ಮತ್ತು ಉಮ್ರಾ ಅಂತ ಹೇಳ್ತೇವಲ್ಲ, ಉಮ್ರಾ ಹೌದು. ಅದೊಂದು ವ್ಯತ್ಯಾಸ ಅಂದರೆ ಹಜ್ಜಿನ ಸಂದರ್ಭದಲ್ಲೇ ಮಾಡಬೇಕು, ಅದಕ್ಕೆ ಬೇರೆ ಸಮಯ ಇಲ್ಲ. ಉಮ್ರಾವನ್ನು ಹಾಗಲ್ಲ, ನೀವು ಯಾವಾಗಲೂ ಮಾಡಬಹುದು, ವರ್ಷದಲ್ಲಿ ಯಾವಾಗ ಮಾಡಬಹುದು. ಅಲ್ ಹಜ್ ಅಲ್ ಅರಫಾ ಅಂತ ಹೇಳಿದೆ. ಹಜ್ ಅಂದರೆ ಅರಫಾ ಆಗಿದೆ. ಅರಫಾದಲ್ಲಿ ಈ ಹಜ್ಜಿನ ಅರಫಾ ಬಿಟ್ಟು ಬಾಕಿ ಕರ್ಮಗಳೆಲ್ಲವೂ ಉಮ್ರಾದಲ್ಲಿದೆ. ಹೇರಾಮ್ ಮಾಡಬೇಕು, ತವಾಫ್ ಮಾಡಬೇಕು, ಸಹಿ ಮಾಡಬೇಕು, ಕೂದಲನ್ನು ಎಲ್ಲ ಉಮ್ರಾ ಕರ್ಮದಲ್ಲಿ 4 ಸಹ ಬರ್ತದೆ. ಅದು 5ನೇದು ಇದುಂಟಲ್ಲ, ಅರಫಾ ಎಂಬುದು ಹಜ್ಜಿ. ಅದು ಅಲ್ ಹಜ್ ಅಲ್ ಅರಫಾ. ಹಜ್ಜಿನ ಸಂದರ್ಭದಲ್ಲಿ ಅರಫಾದಲ್ಲಿ ನಿಲ್ಲಬೇಕು. ಅರಫಾದಲ್ಲಿ ಅದರ ಸಮಯದಲ್ಲಿ ನಿಲ್ಲಬೇಕು. ಸಮಯಕ್ಕಿಂತ ಮುಂಚೆ ಅಲ್ಲ, ನಂತರವೂ ಅಲ್ಲ. ಆ ದಿವಸ ಬಿಟ್ಟರೆ ನಂತರ ಅಲ್ಲಿ ನೀವು 10 ವರ್ಷ ನಿಂತರೂ ಏನೂ ಪ್ರಯೋಜನ ಇಲ್ಲ. ಅಲ್ಲಿ ಆ ಸಂದರ್ಭದಲ್ಲಿ ಹಜ್ಜಿನ ಕರ್ಮ ಪೂರ್ತಿಯಾಗೋದಿಲ್ಲ. ಅರಫಾದಲ್ಲಿ ನಿಂತರ ಮಾತ್ರ ಹಜ್ಜಿನ ಕರ್ಮಗಳಲ್ಲಿ ಫರ್ಜ್ ಅದು ಅಲ್ಲ ಅರಫಾ. ಅದು ಹಜ್ ಎಂದರೆ ಅರಫಾ ಎಂದು ಅಷ್ಟು ವಿಶಿಷ್ಟವಾದಂಥ ಒಂದು ಸಂದರ್ಭ. ಅಲ್ಲಾಹನ ಪ್ರಾರ್ಥನೆಯನ್ನು ಸ್ವೀಕರಿಸುವಂತಹ ಒಂದು ಸ್ಥಳ. ಒಂದು ಮಹಶರೆಯನ್ನು ನಾವು ನಮಗೆ ಇದು ಆಲೋಚನೆ ಬರುವಂತಹ ಒಂದು ಎಲ್ಲರೂ ಸೇರಿ, ಅದರ ರಾಜನಾಗಲಿ ಫಕೀರನಾಗಲಿ ಅವನ ಎಲ್ಲರೂ ಸಹ ಒಟ್ಟುಗೂಡುವಂತಹ ಒಂದು ಸ್ಥಳ ಒಂದು ಆಗಿದೆ ಅರಫಾ ಎಂಬುದು. ಅದು ಹಜ್ಜಿನಲ್ಲಿ ಅತಿ ವಿಶಿಷ್ಟವಾದಂತಹ ಒಂದು ವಿಷಯ ಅರಫಾ. ಅಲ್ಲಿ ನಿಲ್ಲಲೇಬೇಕು. ಬೇರೆ ಏನಾದರೂ ತಪ್ಪಿದರೆ ಏನಾದರೂ ಫಿದ್ಯಾ ಕೊಡ್ಬೋದು, ಅರಫಾ ತಪ್ಪಿದರೆ ಹಜ್ ಆಗೋದಿಲ್ಲ. ಈ ಮುಜ್ದಲಿಫಾ ಮತ್ತು ಮಿನಾ ಈ ಹಜ್ಜಿ ಕರ್ಮದಲ್ಲಿ ಬರುವಂತಹದ್ದು. ಈ ಮುಜ್ದಲಿಫಾ ಏನು, ಮಿನಾ ಏನು? ಅಂದರೆ ಹಜ್ಜಿ ಅಂದರೆ ಅದು 6 ದಿವಸಗಳ ಕರ್ಮ.
ದುಲ್ಹಜ್ ತಿಂಗಳ 8ರಿಂದ 13ರವರೆಗೆ ಇರುವಂಥದ್ದು. 8, 9, 10, 11, 12, 13. ಆದರೆ 8ನೇ ದಿವಸ ನಾವು ಮಿನಾಕ್ಕೆ ಹೋಗುತ್ತೇವೆ. ಮಿನಾದಲ್ಲಿ ಒಂದು ದಿವಸ ತಂಗುತ್ತೇವೆ. ಅದರ ನಂತರ ಮರು ದಿವಸ ಅರಫಾಕ್ಕೆ ಹೋಗೋದು. ಅದು ದುಲ್ಹಜ್ 9ನೇ ದಿವಸ. ಅರಫಾದಿಂದ ರಾತ್ರಿ ಮಗರಿಬವರೆಗೆ ಅಲ್ಲಿ ನಿಂತು ಪ್ರಾರ್ಥನೆ ದುಆಗಳನ್ನೆಲ್ಲ ಮಾಡಿ ಮಗರಿಬಿನ ನಂತರ ಅಲ್ಲಿಂದ ಹೊರಟು ಮುಸ್ದಲಿಫೆಗೆ ಬರೋದು. ಅಲ್ಲಿಂದ ನಡೆದುಕೊಂಡೇ ಬರೋದು. ಆಗ ಮೊದಲು ಸಿಗುವುದು ಮಿನಾ. ಹಜ್ ಸ್ಟಾರ್ಟ್ ಆಗೋದು ಮಿನಾಕ್ಕೆ ಹೋಗೋದು. ಮಿನಾದಿಂದ ಅರಫಾಕ್ಕೆ ಹೋಗೋದು. ಅರಫಾದಿಂದ ಮುಸ್ದಲಿಫಾಕ್ಕೆ ಬರೋದು ರಾತ್ರಿ. ಮುಸ್ದಲಿಫಾದಲ್ಲಿ ರಾತ್ರಿ ತಂಗಬೇಕು. ಅಲ್ಲಿ ಎಲ್ಲಿ ಸಿಕ್ಕಿದ್ದು ಅಲ್ಲಿ ರಾತ್ರಿ ತಂಗಬೇಕು. ಅಲ್ಲಿ ಅದು ಮಲಗಬೇಕು. ಅಲ್ಲಿಂದ ಬೆಳಿಗ್ಗೆ ಎದ್ದು ನಮಾಜಿನ ನಂತರ ನಾವು ಅಲ್ಲಿಂದ ಹೊರಡೋದು ಎಲ್ಲಿಗೆ, ಜಮರಾತಿಗೆ. ಅದು ಬೇರೆ ಬರ್ತದೆ. ಅದು ಮುಸ್ದಲಿಫಾ ಅಂದರೆ ಅಲ್ಲಿ ರಾತ್ರಿ ತಂಗಬೇಕು. ಅಲ್ಲಿ ಈ ಹಜ್ಜಿನಲ್ಲಿ ಈ ಶೈತಾನನಿಗೆ ಕಲ್ಲು ಹೊಡೆಯುವಂಥ ಒಂದು ಕರ್ಮ ಇದೆ, ಅದರ ಬಗ್ಗೆ ಸ್ವಲ್ಪ ವಿವರಿಸಬಹುದಾ? ಅದೇ ನಾವು ಮುಸ್ದಲಿಫಾ ಅಂತ ಹೇಳಿದೆ ಅಲ್ಲ, ಮುಸ್ದಲಿಫಾದಲ್ಲಿ ನಾವು ತಂಗುವಾಗ ಅಲ್ಲಿ ಬೆಳಿಗ್ಗೆ ನಾವು ಹೊರಡುವುದಕ್ಕಿಂತ ಮೊದಲು ನಾವು ಒಂದು 70 ಕಲ್ಲುಗಳನ್ನು, ಸಣ್ಣ ಸಣ್ಣ ಕಲ್ಲುಗಳನ್ನು ಶೇಖರಿಸಬೇಕು. ನಾವು ಅಲ್ಲಿ ಸಿಗುತ್ತದೆ, ಅದು ಶೇಖರಿಸಿಟ್ಟು ಅದರ ನಂತರ ನಾವು ಬರುತ್ತಾ ಇರೋದು ಜಮರಾತಿಗೆ. ನೀವು ಹೇಳಿದಂಥ ಈ ಸ್ಥಳಕ್ಕೆ ಬರುತ್ತಾ ಇರೋದು ಅದಕ್ಕೆ ಜಮರಾತ್ ಅಂತ ಹೇಳೋದು. ಅದು 3 ಜಮ್ರಗಳಿವೆ: ಜಮ್ರತುಲ್ ಊಲಾ, ಜಮ್ರತುಲ್ ಉಸ್ತಾ, ಜಮ್ರತುಲ್ ಅಕಬಾ. ಅದು ನಾವು ದುಲ್ಹಜ್ 9 ಅರಫಾ ದಿವಸ, ದುಲ್ಹಜ್ 10ನೇ ದಿವಸ ಇಲ್ಲಿ ನಾವು ಈದ್ ಅಂತ ಮಾಡುತ್ತೇವಲ್ಲ, ಅಲ್ಲಿ ಬಹಳ ಕಷ್ಟಪಡುವಂಥ ಒಂದು ದಿವಸ ಅದು. ಆ ದಿವಸದಲ್ಲಿ ನಾವು ಜಮರಾತಿಗೆ ಬರುತ್ತಾ ಇರೋದು. ಜಮರಾತಿಗೆ ಬಂದು ನಾವು ಈ ಕಲ್ಲುಗಳನ್ನು ಶೇಖರಿಸಿಟ್ಟಿರ್ತೇವಲ್ಲ, ಅದರಲ್ಲಿ ಜಮ್ರತುಲ್ ಊಲಾ, ಜಮ್ರತುಲ್ ಉಸ್ತಾ ಈ 2 ಜಮ್ರಗಳಲ್ಲಿ ಬಂದು ಆ ದಿವಸ ಜಮ್ರತುಲ್ ಅಕಬ 3ನೇ ಜಮ್ರ ಇದೆ, ಅಲ್ಲಿ ಬಂದು ತಲುಪಿ ಅಲ್ಲಿ 7 ಕಲ್ಲುಗಳನ್ನು ಆ ಜಮರಕ್ಕೆ ಅಲ್ಲಿ ಎಸೆಯಬೇಕು. ಅಲ್ಲಿರೋದು ಅದು. ಮತ್ತೆ ಅಲ್ಲಿಗೆ ಮುಗಿತು. ಅಲ್ಲಿ ಮತ್ತು ನಂತರದ 3 ದಿವಸ ಉಂಟು, ಅಯ್ಯಾಮು ತಶ್ರೀಕ್ ಎಂಬುದು. ದುಲ್ಹಜ್ 11, 12, 13 ಈ 3 ದಿವಸಗಳಲ್ಲಿ 3 ಜಮ್ರಗಳಿಗೂ ಸಹ 7 ಕಲ್ಲು ಎಸೆಯಬೇಕು. ಹಾಗೆ 7 ಆದರೆ 21, 21 ಆದರೆ 63 ಮತ್ತು ಇದು 7 70 ಕಲ್ಲು ಆಗ್ತದೆ. ಒಟ್ಟು 70 ಕಲ್ಲು ನಾವು ಶೇಖರಿಸುವುದು, 70 ಕಲ್ಲು ಶೇಖರಿಸುವುದು ಅಲ್ಲಿಂದ. ಅದು ಮೊದಲನೇ ದಿವಸ 7 ಮಾತ್ರ, ನಂತರ 3 ದಿವಸಗಳಲ್ಲಿ ಅದು 63 ಫಿನಿಶ್ ಆಗೋದು, ಅದು ಎಸೆಯುವುದು. ಅದು ಇದರ ಉದ್ದೇಶ ಏನೆಂದರೆ, ಇಬ್ರಾಹಿಂ ಅಲೈಹಿಸ್ಸಲಾಮರು ಅಲ್ಲಾಹನ ಆಜ್ಞೆಯನ್ನು ಪಾಲಿಸಿ ತನ್ನ ಮಗನನ್ನು ಬಲಿ ಕೊಡಲಿಕ್ಕೆ ಬೇಕಾಗಿ ಕೊಂಡು ಹೋಗುವಾಗ ಶೈತಾನನು ಬಂದು ಅವರನ್ನು ತಳೆದಂತಹ ಸ್ಥಳಗಳಲ್ಲ ಅದು. ಯಾಕೆ ನೀವು ಇಂಥ ಅಲ್ಲಾಹನ ಆಜ್ಞೆಗಳನ್ನು ಪಾಲಿಸುತ್ತೀರಿ? ಅದಕ್ಕೆ ಆ ಕೋಪಗೊಂಡು ಶೈತಾನನ ಮೇಲೆ ಅವರು ಕಲ್ಲು ಬಿಸಾಡಿದ್ದಾರೆ. ಆ ಬಿಸಾಡಿದಂತಹ ಒಂದು ಘಟನೆಯ ಸ್ಮರಣೆಯಾಗಿದೆ ಇದು. ಮಾತ್ರ ನಿಜವಾಗಿ ಅಲ್ಲಿ ನಾವು ಶೈತಾನಿಗೆ ಕಲ್ಲು ಬಿಸಾಡುವುದಲ್ಲ. ಈಗ ಅಲ್ಲಿ ಶೈತಾನಿದ್ದಾನೆ, ಶೈತಾನ ಅಲ್ಲಿ ಓಡಿಸುವುದಲ್ಲ. ಶೈತಾನ ಓಡಿಸಬೇಕಾದದ್ದು ನನ್ನ ಮನಸ್ಸಿನಿಂದ ಅಲ್ವಾ? ಅಂದರೆ ಆಂತರಾಂತಕ ಅದು ಅದರ ಅಲ್ಲಿ ಸಿಗುವಂತಹ ಇದು ಅದು ಸಂದೇಶ. ಅದು ನಾನು ಅಲ್ಲಾಹನ ಆಜ್ಞೆಗೆ ವಿರುದ್ಧವಾಗಿ ಶೈತಾನನ ಆಜ್ಞೆಯನ್ನು ಪಾಲಿಸುವುದಿಲ್ಲ. ಅದಕ್ಕಾಗಿ ಆ ರಮಿ ಎಂಬುದು ಅದು ಬಿಸಾಡಿ ಅವನನ್ನು ಓಡಿಸುವುದಷ್ಟೇ. ನಮ್ಮ ಮನಸ್ಸಿನಿಂದ ಓಡಿಸಬೇಕು. ಮನಸ್ಸಿನಲ್ಲಿ ಇಟ್ಟು ನೀವು 100 ಕಲ್ಲು ಎಸೆದರೂ ಏನು ಪ್ರಯೋಜನ ಆಗುವುದಿಲ್ಲ. ಬಾಹ್ಯ ಕರ್ಮ ಮಾತ್ರ, ಅಂತರಾತ್ಮದಲ್ಲಿ ಶೈತಾನನ ವಿರುದ್ಧ ಹಜ್ಜಿನ ಎಲ್ಲ ಕರ್ಮಗಳು ನೋಡಿದ್ದಾರೆ ನೀವು. ಅದು ಯಾಕೆ ಎಂದು ಕೇಳಲಿಕ್ಕಿಲ್ಲ. ಅದು ನಾವು ಅಲ್ಲಾಹನ ಅನುಸರಿಸೋದು ಮಾತ್ರ. ಅಲ್ಲಾಹನ ಪ್ರವಾದಿ ಏನು ಹೇಳಿದ್ದಾರೆ ಅದನ್ನು ಮಾಡುವುದು ಅಷ್ಟೇ ನಮಗಿರುವುದು. ಅಷ್ಟೇ. ಇಲ್ಲದ್ರೆ ನಾವು ನೋಡುವಾಗ ಇಷ್ಟೆಲ್ಲ ಕಷ್ಟಪಟ್ಟು ಇದು ಯಾಕೆ ಅಂತ ಒಂದು ಇದು ಬರ್ತದಲ್ಲ. ಅಲ್ಲಿ ನೋಡಿ, ಇಬ್ರಾಹಿಂ ಅಲೈಹಿಸ್ಸಲಾಮರ ಜೀವನದಲ್ಲಿ ಅದು ತ್ಯಾಗಮಯವಾದಂತಹ ಒಂದು ಜೀವನ. ಅದನ್ನು ನೆನಪಿಸುವಾಗ ಅದನ್ನು ಯಾರು ಮರೆತು ಹೋಗಬಾರದು. ಅದನ್ನು ನಮ್ಮ ಮಿಲ್ಲತ್ ಅಬೀಕುಂ ಇಬ್ರಾಹಿಂ ಅಂತ ಹೇಳಲಾರದು. ನಮ್ಮ ಮಿಲ್ಲತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಮಿಲ್ಲತ್. ಆ ಸ್ಫೂರ್ತಿಯನ್ನು ನಮ್ಮ ಜೀವನದಲ್ಲಿ ಬೆಳೆಸಿಕೊಳ್ಳಬೇಕು. ಅದಾಗಿದೆ ಅದರ ಉದ್ದೇಶ. ಈ ಹಜ್ಜಿನ ಒಂದು ಆಧ್ಯಾತ್ಮಿಕ ಫಲಗಳು ಅಂತ ಏನಂತ ಹೇಳಬಹುದು? ಅಂದರೆ ಹಜ್ಜಿಗೆ ಹೋದವನು, ಹಜ್ಜಿಗೆ ಹೋಗುವ ಮೊದಲ ಜೀವನ, ಹಜ್ಜಿ ಮಾಡಿ ಬಂದು ನಂತರದ ಜೀವನ, ಅದರಲ್ಲಿ ಒಂದು ವ್ಯತ್ಯಾಸ ಬರಲೇಬೇಕು. ಹಜ್ಜಿ ಹೋಗುವಂಥ ಮೊದಲು ನಮ್ಮ ಜೀವನದಲ್ಲಿ ಏನೇ ವ್ಯತ್ಯಾಸಗಳಿದ್ದರೂ ಅದೆಲ್ಲ ಸಂಪೂರ್ಣವಾಗಿ ತೊಲಗಿಸಿ ಒಂದು ಒಳ್ಳೆಯ ಹೊಸ ಜೀವನದೊಂದಿಗೆ ಹಜ್ಜಿಗೆಯಿಂದ ಮರಳಿ ಬಂದ ನಂತರ ಇದು ಪುನರಾವರ್ತನೆಯಾಗಬಾರದು. ಯಾವುದು ಕೆಡುಕುಗಳಿಂದ ಯಾವುದನ್ನೆಲ್ಲ ನಾವು ನಾವು ಮೊದಲು ಮಾಡುತ್ತಿದ್ದೆವು ಅದನ್ನೆಲ್ಲ ನಾವು ಸ್ಟಾಪ್ ಮಾಡಿದ್ದೇವೆ. ಸ್ಟಾಪ್ ಮಾಡಿ ಅಲ್ಲಾಹನಿಗೆ ಪಶ್ಚಾತ್ತಾಪ ಪಟ್ಟು ಮಾನವರೊಂದಿಗೆ ಸಂಬಂಧವನ್ನು ಸರಿಪಡಿಸಿಕೊಂಡು ನಂತರ ಹೋದ ನಂತರ ಹಿಂದೆ ಬಂದ ನಂತರ ಆ ಆಧ್ಯಾತ್ಮಿಕತೆ ನಮ್ಮ ಜೀವನದಲ್ಲಿ ಇರಬೇಕು. ತಕ್ವಾ ಅದರಲ್ಲಿ ಸಿಗುವುದೆಂದರೆ ತಕ್ವಾ ಅಂದರೆ ಅದರ ಅರ್ಥ ಏನೆಂದರೆ ಅಲ್ಲಾಹನ ಆಜ್ಞೆಗಳನ್ನು ಪಾಲಿಸುವುದು, ಅಲ್ಲಾಹನು ನಿಷೇಧಿಸಿದಂತಹ ವಿಷಯಗಳನ್ನು ತೊರೆಯುವುದು. ಇದು 2 ವಿಷಯಗಳು ಸೇರಿಕೊಂಡಾಗ ಒಬ್ಬನ ಜೀವನದಲ್ಲಿ ತಕ್ವಾ ಉಂಟಾಗುವುದು. ದೇವಭಯ ತಕ್ವಾ ಅಂದರೆ ಅದು. ಆ ಆಧ್ಯಾತ್ಮಿಕತೆ ನಮ್ಮ ಜೀವನದಲ್ಲಿ ಉಂಟಾಗಬೇಕು. ಉಂಟಾದರೆ ಮಾತ್ರ ನಾವು ಮಾಡಿದಂಥ ಹಜ್ಜಿ ಅಲ್ಲಾಹನ ಬಳಿ ಸ್ವೀಕರಿಸಲ್ಪಟ್ಟಿದೆ ಎಂಬುದಕ್ಕೆ ಒಂದು
ಆಧಾರ ಸಹ ಅದೇ ಆಗಿದೆ. ಅದೇ ಅದಂದ್ರೆ ನಾವು ಹಿಂದೆ ಯಾವ ಜೀವನವನ್ನು ನಡೆಸುತ್ತಾ ಇದ್ದೇವೆ ಹಾ. ಅದರಲ್ಲಿ ನಮ್ಮ ಜೀವನದಲ್ಲಿ ಕೆಡುಕುಗಳು ಏನಿತ್ತು ಅದಕ್ಕೆ ಪೂರ್ಣ ವಿರಾಮ ಹಾಕಿ ಇನ್ನು ಹಜ್ಜಿನಿಂದ ಬಂದವರು ಹೊಸ ಜೀವನ ಅಂದ್ರೆ ಇನ್ನು ಒಳಿತಿನ ವಕ್ತಾರರಾಗಿ ಒಂದು ಜೀವನದಲ್ಲಿ ಒಂದು ಬದಲಾವಣೆ ಕಂಡ್ರೆ ಅದೊಂದು ಹಜ್ಜಿ ಸ್ವೀಕಾರ ಆಗಿದೆ ಅಂತ ನಮಗೆ ನಾವೇ ನಮ್ಮನ್ನು ತೀರ್ಮಾನಿಸಬಹುದು. ಅದೇ ಪ್ರತಿಯೊಂದು ಆರಾಧನೆ ಹಿನ್ನೆಲೆ ಇರುವುದು ಅದೇ. ನಮಾಜು ಮಾಡುವ ವ್ಯಕ್ತಿ ನಮಾಜು ಮಾಡುತ್ತಿದ್ದಾನೆ, ಕೆಡುಕು ಮಾಡುತ್ತಿದ್ದಾನೆ ಎಂದಾದರೆ ಅವನು ನಮಾಜು ಮಾಡಿದ್ದು ಸರಿಯಾಗಿಲ್ಲ ಅಂತೇಳಿ ಅರ್ಥ. ಅದು ಅಂದರೆ ಅಲ್ಲಾಹನ ಆಜ್ಞೆ ಇದೆ ಅಂದರೆ ಇನ್ನ ಸ್ವಲಾತ ತನ್ಹಾ ಅನಿಲ್ ಫಹ್ಶಾಯಿ ವಲ್ ಮುನ್ಕರ್. ನಮಾಜು ಎಂಬುದು ಕೆಡುಕು ಮತ್ತು ಅಶ್ಲೀಲಗಳಿಂದ ತಡೆಯುತ್ತದೆ. ಇದು ತಡೆಯುವುದಿಲ್ಲ ಎಂದಾದರೆ ಈ ನಮಾಜು ಸ್ವೀಕರಿಸಲ್ಪಟ್ಟಿಲ್ಲ ಅಂತ ಅದರ ಅರ್ಥ. ಅದೊಂದು ಸಂಪ್ರದಾಯದಂತೆ ಹಾಗೆ ಪ್ರತಿಯೊಂದು ಆರಾಧನೆಗಳಿಗೂ ಸಹ ಆ ರೀತಿಯಲ್ಲಿರೋದು. ಜೀವನದಲ್ಲಿ ಬದಲಾವಣೆ ಕಾಣಬೇಕು. ಈ ಹಜ್ಜಿನಲ್ಲಿ ಜನರು ಸಾಮಾನ್ಯವಾಗಿ ಮಾಡುವಂಥ ತಪ್ಪುಗಳು ಅಂದರೆ ಕೆಲವೊಮ್ಮೆ ಕೆಲವು ನಮ್ಮ ಮರವಿನಿಂದಾಗಿ, ಕೆಲವು ಕಾರಣಗಳಿಂದಾಗಿ ಕೆಲವು ತಪ್ಪು ಸಂಭವಿಸಿ ಹೋಗುತ್ತದೆ. ಅದನ್ನು ತುಂಬ ಜಾಗೃತರಾಗಬೇಕು. ಒಂದು ನಿರ್ದಿಷ್ಟವಾಗಿ ನಿಮ್ಮ ಅನುಭವದಲ್ಲಿ ಹೆಚ್ಚಾಗಿ ಜನರು ಮಾಡುವಂತಹ ಹಜ್ಜಿನಲ್ಲಿ ಮಾಡುವಂತಹ ತಪ್ಪುಗಳು, ಇದನ್ನು ಮಾಡಬಾರದು ಅಂತ ವೀಕ್ಷಕರಿಗೆ ಏನು ಹೇಳ್ತೀರಿ? ಅದೇ ತಪ್ಪುಗಳು ಅಂದರೆ ಸಾಧಾರಣವಾಗಿ ಹಜ್ಜಿನ ಕರ್ಮಗಳಲ್ಲಿರುವಂತಹ, ಈಗ ಆರಂಭಿಸುವಾಗ ಒಂದು ಹೇಳಿದ್ರಿ ನೀವು ನಿಮ್ಮ ರೆಕಾರ್ಡ್ಸ್ಗಳನ್ನು ಅದೇ ರೀತಿಯಲ್ಲಿ ಈ ಹಜ್ಜಿ ಕರ್ಮವನ್ನು ನಿರ್ವಹಿಸುವಾಗ ಸಾಮಾನ್ಯವಾಗಿ ಮಾಡುವಂತಹ ತಪ್ಪು, ಮನುಷ್ಯನ ಸಹಜ ತಪ್ಪುಗಳು ಯಾವುದಿದೆ? ನಿದ್ರಿಸುವುದಾ ಅಥವಾ ಪ್ರತಿಯೊಂದು ಕರ್ಮಗಳು ಸಹ ಅದು ಒಂದು ಯಥಾರ್ಥವಾದಂತಹ ಬೋಧದೊಂದಿಗೆ ಮಾಡಬೇಕಲ್ಲ. ಒಂದು ಅಶ್ರದ್ಧವಾದ ರೀತಿಯಲ್ಲಿ ಮಾಡಬಾರದು. ಒಂದು ವಿಶಿಷ್ಟವಾದಂತಹ ಒಂದು ಕರ್ಮಗಳಲ್ಲ. ಅಲ್ಲಿ ನಾವು ನೋಡ್ತೇವೆ ಕೆಲವು ತಪ್ಪುಗಳನ್ನು ಜನರು ಏನು ಮಾಡ್ತಾರೆ. ತವಾಫ್ ಎಂಬುದು ಒಂದು ವಿಶಿಷ್ಟ ಆರಾಧನೆ ಆಗಿದೆ. ಆ ತವಾಫಿನಲ್ಲಿ ಒಂದು ಅಶ್ರದ್ಧ ರೀತಿಯಲ್ಲಿ, ಅಂದರೆ ನಮಾಜು ಮಾಡುವುದು ಅಶ್ರದ್ಧ ರೀತಿಯಲ್ಲಿ ಮಾಡೋದಾದರೆ ಯಾವ ರೀತಿಯಲ್ಲಿ ಅದು ಸರಿಯಾಗೋದಿಲ್ಲ. ಅದೇ ರೀತಿಯಲ್ಲಿ ಅಲ್ಲಿ ವಿಡಿಯೋ ತೆಗಿತಾ ಇದ್ದಾರೆ, ಅಲ್ಲಿ ಮಾತನಾಡುತ್ತಾ ಇದ್ದಾರೆ, ಸಂಬಂಧಿಕರೊಂದಿಗೆ ಮಾತನಾಡ್ತಾ ಇದ್ದಾರೆ. ಅದರಲ್ಲೇ ನಾವು ಕಾಣ್ತೇವೆ. ಮತ್ತು ಈ ಸಲ ಹಜ್ಜಿನಲ್ಲಿ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಅದು ಯಾರ್ಯಾರು ವೀಡಿಯೋ ಮಾಡಿದ್ದಾರೆ, ಆದರೆ ಮೊಬೈಲ್ನಲ್ಲಿ ಇದು ಮಾಡಿದ್ದಾರೆ, ಅವ್ರಿಗೆ ಜುಲ್ಮಾನ ಹಾಕಲಾಗಿದೆ. ಅದು ವ್ಯಾಪಕವಾಗಿತ್ತು ಸಂದರ್ಭದಲ್ಲಿ. ನಾವೊಂದು ಒಂದು ಇಬಾದತ್ತಿನಲ್ಲಿ ಇದ್ದೇವೆ ಎಂಬ ಪರಿವೇ ಇಲ್ಲ. ಆ ರೀತಿಯಲ್ಲಿ ಇನ್ನು ನಮಾಜಿನಲ್ಲಿ ಸಹ ನಮ್ಮ ಕಾಬಾಕ್ಕೆ ಹೋಗಿ ಹರಮನಲ್ಲಿ ನಮಾಜು ಮಾಡುವುದಾದರೆ ತುಂಬ ಪ್ರತಿಫಲ ಸಿಗುವಂತಹ, ಇಷ್ಟೆಲ್ಲ ಖರ್ಚು ಮಾಡಿ ಅಲ್ಲಿ ಹೋಗಿ ನಮಾಜಿನ ಸಮಯದಲ್ಲಿ ನಾವು ಇಲ್ಲೆಲ್ಲ ತಿರುಗಾಡ್ತಾ ಇರೋದು ಅಂಥದ್ದೆಲ್ಲ ಅಲ್ಲಿ ನಡೀತಿದೆ. ಕೆಲವರು ಒಂದು ಆ ರೀತಿಯಲ್ಲೆಲ್ಲ ಅಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ಇನ್ನು ಮಹಿಳೆಯರು, ಮಕ್ಕಳು ಮತ್ತು ಯುವಕರು ಕೂಡ ಈ ಹಜ್ಜಿ ನಿರ್ವಹಿಸುವ ಸಂದರ್ಭದಲ್ಲಿ ಈ ಪೈಪೋಟಿಯುತ ನಡೆಸ್ತಾರೆ. ಅದರ ಬಗ್ಗೆ ನೀವೇನು ಹೇಳ್ತೀರಿ? ಅವರಿಗೆ ಅವಕಾಶ ಮಾಡಿ ಕೊಡಬೇಕಾ? ಪೈಪೋಟಿ ಇದು ಮಾಡೋದು ಸರಿಯಲ್ಲ. ಅಂದರೆ ಎಲ್ಲಿ ಪೈಪೋಟಿ ಆಗೋದು ಅಂದರೆ, ಒಂದು ನಾವು ಹಜರುಲ್ ಅಸ್ವದಿನ ಸ್ಥಳಕ್ಕೆ ಬರುವಾಗ ಕಾಬಾದಲ್ಲಿ ಸುತ್ತಿ ಹೀಗೆ ಆರಾಮಲೇ ಬರ್ಬೋದು. ರುಕುನುಲ್ ಯಮಾನಿ ಎಂಬ ಸ್ಥಳ ಇದೆ. ಹಜರುಲ್ ಅಸ್ವದಿನ ಮೂಲೆಗಿಂತ ಮೊದಲು ಸಿಗುವ ಮೂಲೆ ರುಕುನುಲ್ ಯಮಾನಿ ಅಂತ ಹೇಳಿ ಅಲ್ಲಿ ಸ್ಟಾರ್ಟ್ ಆಗ್ತದೆ, ನೂಕುನುಕುಲು ಸ್ಟಾರ್ಟ್ ಆಗ್ತದೆ. ಅಂದರೆ ಯಾಕೆ ಹಜರುಲ್ ಅಸ್ವದನ್ನು ಚುಂಬಿಸಲಿಕ್ಕೆ ಬೇಕಾಗಿ ಅದು ಅಲ್ಲಿ ಕೆಲವು ಜನರು ಏನಾಗ್ತಾರೆ, ಮಹಿಳೆಯರು ಮಕ್ಕಳು ಏನಿದ್ರು ಅವರು ದೂಡಿ ಹಾಕಿ ಅವರಿಗೆ ಕೆಲಸ ಮಾಡಲಿಕ್ಕೆ ಹೋಗೋದು. ಕೆಳಗೆ ಬಿದ್ದರ ನಂತರ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ಈ ಅಲ್ಲಾಹನನ್ನು ಸಂಪ್ರೀತಿ ಪಡಿಸುವ ಸಂದರ್ಭದಲ್ಲಿ ಜನರಿಗೆ ತೊಂದರೆ ಕೊಡುವಂತ ಕ್ರಮ ಆದರೆ ಸಹನೆ ವಹಿಸಬೇಕು. ಹಜ್ಜಿನಲ್ಲಿ ಸಹನೆ ಅತಿ ಪ್ರಾಮುಖ್ಯ. ಇನ್ನೊಬ್ಬರಿಗೆ ಅವಕಾಶ ಮಾಡಿ ಕೊಡೋದು. ಇದೇ ಸಹನೆ ಇಲ್ಲದಿದ್ದರೆ ಮಿನಾದಲ್ಲಿ ತುಂಬ ಗಲಾಟೆ ಆಗ್ತದೆ. ಅದರಲ್ಲಿ ಜೀವ ಸಹ ಹೋಗ್ಬೋದು. ಮಿನಾದಲ್ಲಿ ಸಹ ಅವ್ರಿಗೆ ಸರಿಯಾದ ಸ್ಥಳ ಸಿಗುವುದಿಲ್ಲ. ಒಬ್ಬನಿಗೆ ಸಿಕ್ಕಿದೆ ಒಂದು ಸಣ್ಣ ಬೆಡ್ ಸಿಗುವುದು, ಅದು ಅವರಿಗೊಬ್ಬರಿಗೆ ಬೇಗ. ಅದಕ್ಕಾಗಿ ಜಗಳ ಮಾಡುತ್ತಾರೆ. ಅದರಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ನೀವು ಸಹನೆ ವಹಿಸಲೇಬೇಕು. ಜಮರಾತ್ಗೆ ಹೋಗುವಾಗ ಅಲ್ಲಿ ಸಹನೆ ಇಲ್ಲದಿದ್ದರೆ ಸಾಧ್ಯವೇ ಇಲ್ಲ. ಎಷ್ಟೋ ಮಂದಿ ಅಲ್ಲಿ ತೊಂದರೆಗೊಳಗಾಗೋದು ಆ ಸ್ಥಳದಲ್ಲೆಲ್ಲ. ಇಂತಹ ಸಹನೆ ಎಂಬುದು ಅತಿ ಪ್ರಾಮುಖ್ಯ. ಅಂದರೆ ನಾವು ಸ್ವಲ್ಪ ಗಮನದಲ್ಲಿರಬೇಕು ಪ್ರತಿಯೊಂದು ವಿಷಯದಲ್ಲಿಯೂ ಸಹ. ಈ ಮೊದಲ ಬಾರಿಗೆ ಹಜ್ಜಿ ನಿರ್ವಹಿಸುವವರು ಅವರಿಗೆ ಏನನ್ನು ಸಲಹೆಯನ್ನು ನೀಡಲು ಇಚ್ಛಿಸ್ತೀರಿ? ಕೆಲವರಿಗೆ ಅಂತ ಒಂದು ಇದಿರುತ್ತದೆ, ಹೆದರಿಕೆ ಇರ್ತದೆ ಮೊದಲ ಬಾರಿ ಹೋಗುವಾಗ. ಕೆಲವೊಮ್ಮೆ ನಾವು ಮೊದಲು ಉಮ್ರಾಕ್ಕೆ ಹೋಗಿದ್ದರೆ ನಂತರ ಹಜ್ಜಿ ಹೋಗುವಾಗ ಸಣ್ಣ ಅನುಭವ ಆದರೂ ಇರುತ್ತದೆ. ಹಾಗೆ ನಾವು ಕೆಲವೊಮ್ಮೆ ಭಾವಿಸುವ, ನಾನು ಒಮ್ಮೆ ಉಮ್ರಾಗೆ ಹೋಗಿದ್ದೇನಲ್ಲ, ಮತ್ತೆ ಹಜ್ಜಿ ಹೋಗೋದು ತುಂಬ ಕಷ್ಟ ಏನಲ್ಲ ಅಂತ. ನಿಜವಾಗಿ ನೀವು 100 ಉಮ್ರಾ ಮಾಡಿದರೂ ಸರಿ, ಒಂದು ಹಜ್ಜಿ ಮಾಡಲಿಕ್ಕೆ ಅಷ್ಟು ಸುಲಭ ಅಲ್ಲ. ಹೌದು, ಅದು ಜನಸಂಖ್ಯೆ ಹೆಚ್ಚಾಗಿರುತ್ತದೆ. ಆ ಸ್ಥಳಗಳಿಗೆ ಉಮ್ರಾದಲ್ಲಿ ಅದಿಲ್ಲಲ್ಲ. ಮಿನಾದಲ್ಲಿ ತಂಗಬೇಕು, ಮುಜ್ದಲಿಫದಲ್ಲಿ ಅರಫದಲ್ಲಿ ತಂಗಬೇಕು, ಜಮರಾತಲ್ಲಿ ಅದೊಂದು ವಿಷಯ ಇಲ್ಲಲ್ಲ. ಅದು ತವಾಫು ಸಾಯಿ ಇದೆಲ್ಲ ಮಾಡಿ ಮುಗಿಸೋದು ಸುಲಭ. ಅದು ಮತ್ತು ಅರಫದಲ್ಲಿ ಇದೆಲ್ಲ ಹಜ್ಜಿನಲ್ಲಿ ತುಂಬ ತ್ಯಾಗಗಳು ಮಾಡಲೇಬೇಕು. ತ್ಯಾಗ ಇದೆ. ತ್ಯಾಗ ಮತ್ತು ಸಹನೆ, ಕಷ್ಟ ಬಂದರೂ ಸಹನೆ ವಹಿಸಬೇಕಾಗುತ್ತದೆ. ನಮಗೆ ಕಷ್ಟ ಬಂದರೂ ಸಹ ಇನ್ನೊಬ್ಬರ ಬಗ್ಗೆ ನಾವು ಗಮನ ಕೊಡಬೇಕಾಗುತ್ತದೆ. ಅಲ್ಲಿ ನಮ್ಮನ್ನು ಕೆಲಸ ನಾವು ಪೂರ್ತಿ ಮಾಡಿ ಇನ್ನೊಬ್ಬರ ಗಮನ ಹರಿಸದೇ ಇರುವುದು, ಕೋಪ ಬರುತ್ತಲೇ ಇರ್ತದೆ, ಕೋಪ ಬರುವುದು, ಇದನ್ನೆಲ್ಲ
ಅಂದರೆ ಸಂಪೂರ್ಣವಾಗಿ ಜೀವನವನ್ನು ನಿಯಂತ್ರಿಸುವಂತಹ ಒಂದು ತರಬೇತಿಯಲ್ಲಿ ಹಜ್ಜಿನಲ್ಲಿ ಕೊಡಲಾಗುತ್ತದೆ. ಅದರಿಂದಾಗಿ ನಾವು ಅಷ್ಟು ಹೆದರಬೇಕಾದ ಏನಿಲ್ಲ, ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯು ಅಲ್ಲಿ ಸರ್ಕಾರ ಎಲ್ಲ ಮಾಡಿಟ್ಟಿದೆ, ಸುಲಭಕ್ಕಾಗಿ ಬೇಕಾದಂಥ ವ್ಯವಸ್ಥೆ ಎಲ್ಲ ಇದೆ. ಆದರೂ ಸಹ ಒಂದು ಹೆದರಿಕೆ ಇರ್ತದೆ ಪ್ರಥಮ ಬಾರಿ ಹೋಗುವಾಗ. ನಿಜವಾಗಿ ಅಷ್ಟು ಹೆದರಬೇಕಾದ ವ್ಯವಸ್ಥೆ ಏನಿಲ್ಲ, ಎಲ್ಲ ವ್ಯವಸ್ಥೆ ಎಲ್ಲ ಒಳ್ಳೆ ವ್ಯವಸ್ಥೆ ಇದೆಲ್ಲ ಮಾಡಲಾಗಿದೆ. ಮೊದಲಿನ ಹಾಗಲ್ಲ, ಜಮರಾತಿನಲ್ಲಿ ಮೊದಲು ಎಲ್ಲರೂ ಒಂದು ಸ್ಥಳದಲ್ಲಿ ಹೋಗಿ ಸೇರುವಾಗ ತುಂಬ ಜನರು ಮರಣ ಹೊಂದುತ್ತಲೇ ಇದ್ದರು. ಈಗ ಅದು ಹಲವು ಭಾಗಗಳಲ್ಲಿ ಅದನ್ನು ವ್ಯವಸ್ಥೆ ಮಾಡಲಾಗಿದೆ ಒಮ್ಮೆಲೆ ಸೇರದ ರೀತಿಯಲ್ಲಿ. ಏನು ಕಳೆದ ಸಲ ಏನು ಸಮಸ್ಯೆಗಳು ಉಂಟಾಗಿದೆ ಅದರ ಪರಿಹಾರ ಬರುವ ವರ್ಷದಲ್ಲಿ ಅವರು ಮಾಡ್ತಾ ಇದ್ದಾರೆ. ಸರ್ಕಾರ ಅದನ್ನು ಗಮನಿಸಿ ಅದಕ್ಕೆ ಬೇಕಾದಂತ. ಹಿಂದಿನ ಕಾಲದ ಹಜ್ಜಿಗೂ ಈಗ ಆಧುನಿಕ ಕಾಲದ ಹಜ್ಜಿಗೂ ಇರುವಂತಹ ಒಂದು ವ್ಯತ್ಯಾಸ ಏನಾದರೂ ಅಂದರೆ ಹಿಂದಿನ ಕಾಲದ ಹಜ್ಜಿ ಅಂದರೆ ನಿಜವಾಗಿ ಅದೊಂದು ತಕ್ವಾ ಎಂದರೆ ವಿಶೇಷ ತಕ್ವಾದ ಹಜ್ಜಾಗಿತ್ತು. ಒಂದು ಸಮುದ್ರಯಾನದಲ್ಲಿ ಹೋಗೋದು, ಶಿಪ್ಪಿನಲ್ಲಿ ಹೋಗುವುದು, ಹೋಗಿ ಬರುವಾಗ 3-4 ತಿಂಗಳು ಏನು ಹಿಡಿತಿತ್ತಂತೆ, ವಿಶೇಷವಾದ ಕಾಲ. ಈಗ ಏನಾಗಿದೆ ಅಂದರೆ ಹೋಗಿ ಈಗ ಹಜ್ ಹೋಗಿ ಒಂದು ಟೂರಿಸಮ್ ಆಗಿದೆ ಆ ರೀತಿಯಲ್ಲಿ. ಅಂದರೆ ಅಲ್ಲಿ ಇಲ್ಲ ವ್ಯವಸ್ಥೆ ಸಹ ಆಗ್ತಾಯಿದೆ. ಮಿನಾದಲ್ಲಿ ಈಗ ಬಿಲ್ಡಿಂಗ್ ತಯಾರಾಗ್ತಾ ಇದೆ. ಟೆಂಟಲ್ಲೇ ವಾಸಿಸುತ್ತಿದ್ದದ್ದು ತುಂಬ ಕಷ್ಟದಲ್ಲಿ ಈಗ ಎಲ್ಲ ಸವಲತ್ತು ಮಾಡಲಿಕ್ಕೆ ಪ್ರಾರಂಭಿಸಿದ್ದಾರೆ. ತಂತ್ರಜ್ಞಾನ ಹೊಂದಿದಾಗಿ ಮುಸ್ದಲಿಫದಲ್ಲಿ ಸ್ವಲ್ಪ ತ್ಯಾಗ ಕಷ್ಟ ಇತ್ತು. ಅಲ್ಲಿ ಮಾಡಬೇಕು, ಆ ಕಲ್ಲನ್ನು ಹೆಕ್ಕಬೇಕು, ಅದಲ್ಲ. ಈಗ ಏನಿಲ್ಲ, ಅಲ್ಲಿ ಒಂದು ಕಿಟ್ಟೆ ಕೊಡುತ್ತಾರೆ. ಎಲ್ಲ 70 ಕಲ್ಲನ್ನು ಶೇಖರಿಸಿ ಬ್ಯಾಗ್ನಲ್ಲಿ ಹಾಕಿ ಒಂದು ಕೊಡೆ ಒಂದು ಇದೆಲ್ಲ ಒಂದು ಬ್ಯಾಗಲ್ಲಿ ಫ್ರೀ ಹಾಕೊಂಡಿದ್ದಾರೆ. ಕಳೆದ ಹಜ್ಜಿನಲ್ಲಿ ಬಂತು. ನಮಗೆ ಅನುಕೂಲಕರ ವಾತಾವರಣ ಆಗ್ತಾ ಇದೆ. ಅದು ನಾವು ನೋಡಿ, ಹಳೆಯ ಮಸೀದಿಯಲ್ಲಿ ನಮಾಜ್ ಮಾಡುವುದು ಈಗ ಆಧುನಿಕ ಮಸೀದಿಯಲ್ಲಿ ನಮಾಜ್ ಮಾಡುವಾಗ ಇರುವಂಥ ವ್ಯತ್ಯಾಸ ಇಲ್ಲ, ಅದು ಹಜ್ಜಿನಲ್ಲೂ ಸಹ ಆ ರೀತಿಯಲ್ಲಿ ಕಾಣುತ್ತದೆ. ನಿರ್ಮಾಣ ಹಜ್ಜಿನ ಏನು ಸಂದೇಶವನ್ನು ವೀಕ್ಷಕರಿಗೆ ನೀಡಲು ಇಚ್ಛಿಸ್ತೀರಿ? ಹಜ್ ಎಂಬುದು ಅದು ಬಹುದೊಡ್ಡ ಒಂದು ಇಬಾದತ್, ಅಲ್ಲಾಹನ. ಅದು ಪ್ರತಿಯೊಬ್ಬರು ನಾವು ಪ್ರಾರ್ಥಿಸುತ್ತಿರಬೇಕಾಗಿ ತಯಾರಿ ನಡೆಸುತ್ತಾ ಇರಬೇಕು, ನಿಯತು ಮಾಡಬೇಕು. ಸಾಧ್ಯ ಇಲ್ಲದಿದ್ದರೂ ಸಹ ನನಗೆ ಹಜ್ಜಿಗೆ ಹೋಗಬೇಕು, ನಾವೊಂದು ನಿಯತು ಮಾಡೋದು. ನಾವು ಭಾವಿಸೋದು ನನಗೆ ಸಾಧ್ಯ ಇಲ್ಲ, ನಾವು ಒಂದು ಹಜ್ಜಿಗೆ ಹೋಗುವ ವಿಷಯವ ಎಂದು ನಾವು ಪ್ರಾರ್ಥಿಸ್ತಿರಬೇಕು. ಅದಕ್ಕಾಗಿ ಅದು ಅಲ್ಲಾಹನು ಅದಕ್ಕೆ ನಮಗೆ ತಲುಪಿಸುತ್ತಾನೆ ಆ ಸ್ಥಳಕ್ಕೆ. ಈ ಹಜ್ಜಿನಲ್ಲಿ ನಾವು ನಾವಿಲ್ಲಿ ನೋಡುವ ಹಾಗೆ ಒಂದು ಜಿಕ್ರ್ ಸ್ಮರಣೆಯನ್ನು ಮಾಡ್ತಾರೆ, ಅದನ್ನು ಲಬ್ಬೈಕೇನ ಅಂತ. ಅದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ಬೋದಾ? ಅದು ನೋಡಿ, ಹಿರಾಮ್ ಅಂತ ಹೇಳ್ತೇವಲ್ಲ, ಹಿರಾಮ್ ಕಟ್ಟಿ ನಾವು ನಿಯತ ಮಾಡಿ ನಾಡಿದ ಕೂಡಲೇ ನಾವು ತಲ್ಬಿಯತನ್ನು ಪ್ರಾರಂಭಿಸೋದು. ಲಬ್ಬೈಕ್ ಅಲ್ಲಾಹುಮ್ಮ ಲಬ್ಬೈಕ್, ಲಬ್ಬೈಕ ಲಾ ಶರೀಕ ಲಕ ಲಬ್ಬೈಕ್, ಇನ್ನಲ್ ಹಮ್ದ ವ ನಿಅಮತ ಲಕ ವಲ್ ಮುಲ್ಕ್ ಲಾ ಶರೀಕ ಲಕ್. ಇದು ಅಲ್ಲಾಹನ ಪ್ರಶಂಸೆಯನ್ನು, ಅದು ತೌಹೀದನ ಇದು ಘೋಷಣೆ, ಅದು ಏಕದೇವ ತೌಹೀದನ ಘೋಷಣೆ ಆಗಿದೆ ಅಲ್ಲಿ. ಇನ್ನು ಹಜ್ಜಿನಲ್ಲಿ ಎಲ್ಲ ಇರುವುದು ಏಕದೇವ ತೌಹೀದನ ಘೋಷಣೆ ಅಲ್ಲ. ಸಂದರ್ಭದಲ್ಲಿ ಹಜ್ಜಿಗೆ ತವಾಫ್ ಮಾಡುವ ಸಂದರ್ಭದಲ್ಲಿ ಪ್ರತ್ಯೇಕವಾದಂತಹ ದುವಗಳು ಏನು ಹೇಳಿಲ್ಲ, ಆದರೂ ಸಹ ನಮಗೆ ಬೇಕಾದ ದುವಗಳನ್ನು ಮಾಡಬಹುದು. ಒಂದು ನಿರ್ದಿಷ್ಟ ಸ್ಥಳದಲ್ಲಿ ರುಕುನುಲ್ ಯಮಾನಿಯಿಂದ ಹಜರುಲ್ ಅಸ್ವದ್ ತಲುಪುವವರೆಗೆ ರಬ್ಬನಾ ಆತಿನಾ ಫಿದ್ ದುನ್ಯಾ ಹಸನತಂ ವ ಫಿಲ್ ಆಖಿರತಿ ಹಸನತಂ ವ ಕಿನಾ ಅದಾಬನ್ನಾರ್ ಎಂಬ ದುವಾ ಉಂಟು. ಅದನ್ನೇ ಪ್ರಾರ್ಥಿಸಬೇಕೆಂದು ಹೇಳಲಾಗಿದೆ. ಅದನ್ನೇ ಪ್ರಾರ್ಥಿಸಬೇಕು ಅಲ್ಲಿ ಮಾತ್ರ. ಅದು ಕಳೆದ ನಂತರ ನೀವು ಮತ್ತೆ ಪ್ರಾರ್ಥನೆಯನ್ನು ಮಾಡಬಹುದು. ಹೆಚ್ಚಾಗಿ ಲಬ್ಬೈಕ್ ಅದಲ್ಲ, ತವಾಫಿನಲ್ಲಿ ಲೆಬ್ಬೇಕಿಲ್ಲ. ಲೆಬ್ಬೇಕ್ ನಾವು ಹಿರಾಮ್ ಕಟ್ಟಿದ ನಂತರ ಹರಮಿಗೆ ತಲುಪುವವರೆಗೆ ಮಾತ್ರ ತಲ್ಬಿಯತ್ ಅಂತ ಹೇಳಿದೆ. ಹರಮಿಗೆ ತಲುಪುವುದರೊಂದಿಗೆ ತವಾಫ್ ಸ್ಟಾರ್ಟ್ ಮಾಡೋದು ಅದು ಸ್ಟಾಪ್ ಆಯಿತು. ಇದು ನಿಲ್ಲುತ್ತದೆ, ನಿಮಗೆ ಬೇಕಾದ ದುವನ್ನು ಅಲ್ಲಿ ದುವಾಗಳನ್ನೆಲ್ಲ ಮಾಡಲಾಗುತ್ತದೆ. ಹಾಗೆ ತಲ್ಬಿಯತ್ ಎಂದ ಹೆಸರು ಅದು. ಇಷ್ಟು ಹೊತ್ತು ನಮ್ಮೊಂದಿಗೆ ಹಜ್ಜಿನ ಕರ್ಮಗಳು ಯಾರು ಮಾಡಬೇಕು, ಹೇಗೆ ಮಾಡಬೇಕು ಎಂಬಂತಹ ವಿಚಾರವನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದಾರೆ ಯೂಸುಫ್ ಉಸ್ತಾದ್ ಬಜಾಳ್ರವರು. ಅವರಿಗೆ ವಿಚಾರ ಜ್ಯೋತಿ ಬಳಗದಿಂದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ವೀಕ್ಷಕರೇ, ಜ್ಞಾನವನ್ನು ಕೊಡುವಂತಹ ಕಾರ್ಯಕ್ರಮ ನಮ್ಮ ವಿಚಾರ ಜ್ಯೋತಿ ಈ ಮಾತುಕತೆ ಕಾರ್ಯಕ್ರಮ. ಜ್ಞಾನವನ್ನು ನೀವು ಇನ್ನೂ ಕೂಡ ಪಡೆಯಬೇಕು. ಇಂತಹ ಕಾರ್ಯಕ್ರಮವನ್ನು ವೀಕ್ಷಿಸುವುದರೊಂದಿಗೆ ಇನ್ನಷ್ಟು ಜ್ಞಾನವನ್ನು ನೀವು ಸಂಪಾದಿಸಬೇಕು ಮತ್ತು ನಿಮ್ಮ ಸ್ನೇಹಿತರಿಗೂ ಇದನ್ನು ಫಾರ್ವರ್ಡ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಪ್ರಿಯ ವೀಕ್ಷಕರೇ, ಜ್ಞಾನವನ್ನು ಗಳಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಇಂತಹ ಜ್ಞಾನವನ್ನು ಕೊಡುವ ಕಾರ್ಯಕ್ರಮವೇ ವಿಚಾರ ಜ್ಯೋತಿಯ ಇಂತಹ ಮಾತುಕತೆ ಕಾರ್ಯಕ್ರಮ. ನೀವು ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಕಾರ್ಯಕ್ರಮದೊಂದಿಗೆ ನಾವು ಮುಂದೆ ಭೇಟಿಯಾಗೋಣ. ಅರಿವೇ ವಿಮೋಚನೆ, ವಿಚಾರವೇ ಜ್ಯೋತಿ. ಧನ್ಯವಾದಗಳು.